ಹಲೋ ಮೈ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಕನ್ಯಾ. ಸೊ ಇವತ್ತು ಮಾರ್ನಿಂಗ್ ಬ್ಲ್ಯಾಕ್ ಕಾಫಿ ರೆಡಿ ಮಾಡ್ತಾ ಇದ್ದೀನಿ. ಬರೀ ಕಾಫಿ ಪೌಡರಿಗೆ ಬಿಸಿ ನೀರು ಹಾಕಿ ಕುಡಿಯೋದು. ಸೊ ಇದನ್ನು ನಾನು ವರ್ಕೌಟ್ಗಿಂತ ಮುಂಚೆ ಕುಡಿತೀನಿ, ಇಲ್ಲ ಯಾವಾಗಾದರೂ ಟಯರ್ಡ್ ಫೀಲ್ ಆದರೆ ಕುಡಿತೀನಿ. ಸೊ ಇವಾಗ ನಾವು ವರ್ಕೌಟ್ ಹೋಗೋಕ್ಕಿಂತ ಮುಂಚೆ ಈ ಒಂದು ಬ್ಲ್ಯಾಕ್ ಟೀ ಕಾಫಿ ಕುಡಿದು ಹೋದರೆ ಸ್ವಲ್ಪ ಎನರ್ಜಿಟಿಕ್ ಆಗಿರ್ತೀವಿ, ಟಯರ್ಡ್ ಅನಿಸಲ್ಲ. ಸೊ ಏನಾದರೂ ವರ್ಕೌಟ್ ಮಾಡ್ತಾಯಿದ್ರೆ ಅಂದರೆ ಈ ರೀತಿ ಪ್ರೀ ವರ್ಕೌಟ್ ಡ್ರಿಂಕ್ ಆಗಿ ಇದನ್ನು ನೀವು ಕುಡಿಬೋದು. ಸೊ ಜಿಮ್ಮಿಗೆ ಹೋಗಿ ರೆಡಿ ಆಗಿಬಿಟ್ಟೆ. ಎವ್ರಿ ಡೇ ಇಲ್ಲಿ ಏನು ನಮಗೆ ಕ್ಲಾಸ್ ಮಾಡ್ತಾರೋ ಅದನ್ನು ಬೋರ್ಡಲ್ಲಿ ಬರೆದಿರ್ತಾರೆ. ಸೊ ನಮ್ಮ ಗ್ರೂಪ್ ಜಿಮ್ ವರ್ಕೌಟ್ ರೂಮ್ ಈ ಥರನೇ ಇರುತ್ತೆ. ಸೊ ಹೋದ ತಕ್ಷಣ ನಾನು ಎಲ್ಲ ವಿಂಡೋಸು ಓಪನ್ ಮಾಡಿಬಿಡ್ತೀನಿ. ಸೊ ನನಗಿಂತ ಮುಂಚೆ ಒಬ್ಬರು ಬಂದಿದ್ದರು, ಹಾಗಾಗಿ ವಿಡಿಯೋಸ್ ನಾವು ಇಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ತೆಗಿಯೋಂಗಿಲ್ಲ, ಯಾರೂ ಇರಲಿಲ್ಲ, ಹಾಗಾಗಿ ಇದನ್ನು ವಿಡಿಯೋ ಮಾಡಿದ್ದೀನಿ ನಾನು. ಸೊ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಇನ್ನೂ 1-2 ಡೇಸ್ ಹೋಗ್ಬೋದೇನೋ ನಾನು ವರ್ಕೌಟ್ಗೆ, ಬಿಕಾಸ್ ಲಿಯಾಗ ಆಮೇಲೆ ಸ್ಕೂಲ್ ಶುರುವಾಗುತ್ತೆ. ಮತ್ತು ನಾನು ಹೋಗೋಕ್ಕಾಗಲ್ಲ, ಆಫ್ಟರ್ 9 ಅಥವಾ ಆಫ್ಟರ್ 8:30 ಹೋಗೋಕ್ಕಾಗೋದು. ಸೊ ಹಸ್ಬೆಂಡ್ನ ಆಫೀಸ್ ಕಳಿಸ್ಬಿಟ್ಟು ಇವತ್ತು ಮಧ್ಯಾಹ್ನಕ್ಕೆ ಲಂಚ್ ರೆಡಿ ಆಗ್ತಾಯಿದೆ. ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾ ಇದ್ದಾರೆ, ಇವತ್ತು ಸ್ವಲ್ಪ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಫ್ಟರ್ನೂನ್ ಲಂಚ್ನ ನಾನು ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಬಾಳೆಕಾಯಿ ಫ್ರೈ, ರೈಸ್, ವೈಟ್ ರೈಸ್ ಬಡಿಸ್ತಾ ಇದ್ದೀನಿ. ಸೊ ಈಸಿಯಾಗಿರುವಂಥ ಇದು ಬಾಳೆಕಾಯಿ ಫ್ರೈ. ಇದು ಜಸ್ಟ್ ಆಯಿಲು, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, 1 ಈರುಳ್ಳಿ ಹಾಕಿದ್ದೀನಿ, ಕರಿಬೇವು ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್, ನಿಮಗೆ ರುಚಿಗೆ ಬೇಕಾದಷ್ಟು ಸಾಲ್ಟನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಾನು 1 ಈರುಳ್ಳಿ ದೊಡ್ಡ ಸೈಜ್ ತೊಗೊಂಡಿದ್ದೀನಿ, ಅರ್ಧ ಟೊಮೊಟೊ ಹಾಕ್ಕೊಳ್ಳಿ. ಸೊ ದೊಡ್ಡ ಸೈಜ್ ಇತ್ತು, ನಾನು ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಟೊಮೊಟೊ ಹಾಕಬಾರ್ದು, ಬಿಕಾಸ್ ಇದು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ. ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬಾಳೆಕಾಯಿನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡೋಣ. ಚಿಕ್ಕದಾಗಿ ಬಾಳೆಕಾಯಿನ ಹೆಚ್ಚಿರೋದ್ರಿಂದ ಇದು ಬೇಗ ನಿಮಗೆ ಬೆಂದೋಗುತ್ತೆ. ಒಂದು 5 ನಿಮಿಷ ಸಾಕು, ಚೆನ್ನಾಗಿ ಫ್ರೈ ಆಗಿ ಹೋಗ್ಬಿಡುತ್ತೆ. ಸೊ ಸೂಪರಾಗಿ ಡ್ರೈ ಆಗೋಗುತ್ತೆ. ನಿಮಗೆ ಒಂದು 5 ಮಿನಿಟ್ಸ್ ಇದೇ ರೀತಿ ಮುಚ್ಚಿಕ್ಬಿಡಿ ಸಾಕು. ಸೊ ಇವಾಗ ನೋಡಿ ಬೆಂದೋಯ್ತು. ಇವಾಗ ಇದಕ್ಕೆ ಬೇಕಾಗಿರುವಂಥ ಸ್ಪೈಸಸ್ ಆ್ಯಡ್ ಮಾಡ್ತಿದ್ದೀನಿ. ಖಾರದ ಪುಡಿ, ಧನಿಯಾ, ಇದೆಲ್ಲ ಒಂದು ಹಾಫ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ, ರುಚಿಗೆ ಬೇಕಾದಷ್ಟು. ಪೆಪ್ಪರ್ ಪೌಡರು, ಸ್ವಲ್ಪ ಜೀರೆ ಪೌಡರ್ ಬೇಕಾದ್ರೆ ಹಾಕ್ಕೊಳ್ಳಿ, ಅರಿಶಿನದ ಪೌಡರು. ಸೊ ಇಂಗು ಖಂಡಿತವಾಗ್ಲೂ ಹಾಕ್ಕೊಳ್ಳೇಬೇಕು. ಕೆಲವ್ರಿಗೆ ಬಾಳೆಕಾಯಿ ಎಲ್ಲ ತಿಂದರೆ ಗ್ಯಾಸ್ಟ್ರಿಕ್ ಬರುತ್ತೆ, ಹಾಗಾಗಿ ಹಿಂಗೆ ಹಾಕ್ಕೋಬೇಕು. ಸೊ ಇನ್ನೊಂದು ಮುಶ್ರೂಮ್ ಫ್ರೈ ಮಾಡ್ತಾಯಿದ್ದೀನಿ. ಮುಶ್ರೂಮ್ ಫ್ರೈ ತುಂಬ ಈಸಿ. ಇದು ಸಪ್ರೇಟಾಗಿ ಕಡಾಯಲ್ಲಿ ಫಸ್ಟು ನಾನು ಫ್ರೈ ಮಾಡ್ಕೊತೀನಿ. ಒಂದು ಚಿಕ್ಕ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಂಡು ಅರಿಶಿನ ಹಾಕಿ ಚೂರು ಲೈಟಾಗಿ ಉಪ್ಪು ಹಾಕಿಬಿಟ್ಟು ಮುಶ್ರೂಮ್ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಪ್ಯಾನಲ್ಲಿ ಅದು ಡ್ರೈ ರೋಸ್ಟ್ ಆಗಬೇಕು ಆ ಮುಶ್ರೂಮು, ಅಷ್ಟು ತನಕ ಅದು ಬೇಯ್ತಾ ಇರಲಿ. ಸೊ ಈ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಡ್ರೈ ರೋಸ್ಟು ಬಾಳೆಕಾಯಿ ರೆಡಿಯಾಗಿದೆ. ಸೊ ಇವಾಗ ಮುಶ್ರೂಮ್ ಫ್ರೈನೂ ರೆಡಿ ಆಯಿತು. ಇದನ್ನು ಈರುಳ್ಳಿ ಹಾಕಿಬಿಟ್ಟು ಪೆಪ್ಪರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾನು ಲಿಯಾಗೆ ಕೊಡ್ತೀನಿ, ಅವಳಿಗೆ ಮುಶ್ರೂಮ್ ಅಂದರೆ ತುಂಬ ಇಷ್ಟ. ಸೊ ಬೆಳಗ್ಗೆ ಆಲೂಗಡ್ಡೆ ಪರೋಟ ಜೊತೆಗೆ ಸ್ವಲ್ಪ ಚಟ್ನಿ ಹಾಕಿ ಹಸ್ಬೆಂಡಿಗೆ ಕೊಟ್ಟೆ. ಸಾಂಬಾರು ಮಾಡಿದ್ದೆ, ಕಾಳುಗಳ ಸಾಂಬಾರು ಜೊತೆಗೆ ಇವೆಲ್ಲ ಪಲ್ಯ. ಏನಾದರೂ ಮಧ್ಯಾಹ್ನಕ್ಕೆ ನಮಗೆ ಲಂಚಿಗೆ ಸ್ವಲ್ಪ ಸಾಂಬಾರು ಅಥವಾ ಒಂದು 2-3 ಪಲ್ಯಗಳು, ಒಂದು ಆಮ್ಲೆಟ್ ಇದ್ದರೆ ಸಾಕು ನಮಗೆ, ಜಾಸ್ತಿ ರೈಸ್ ನಾವು ತಿನ್ನಲ್ಲ. ಸೊ ಹಾಗಾಗಿ ಅವ್ರಿಗೆ ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಅವ್ರನ್ನ ಆಫೀಸಿಗೆ ಕಳಿಸಾಯಿತು. ಸೊ ಆಫೀಸಿಗೆ ಕಳಿಸಿದ್ಮೇಲೆ ಇವಳಿಗೆ ಇವತ್ತು ಸ್ವಿಮ್ಮಿಂಗ್ ಕ್ಲಾಸು. ತುಂಬ ಹೋಗಲ್ಲ ಅಂತ ಹೇಳ್ತಿದ್ಲು. ಸೊ ಸ್ವಿಮ್ಮಿಂಗ್ ಹೋಗ್ಬಿಟ್ಟು ಕರ್ಕೊಂಡು ಬಂದುಬಿಟ್ಟೆ, ಬಿಕಾಸ್ ತುಂಬ ಚಳಿ ಇತ್ತು, ನೋಡಿ ನಡುಗ್ತಾ ಇದ್ದಳು. ಮುಗಿಸ್ಕೊಂಡು ಬಂದಾಯಿತು, ತುಂಬ ಚಳಿ ಇತ್ತು, ಸರಿ ಅಂತ ಅವಳನ್ನ ಕರ್ಕೊಂಡು ಹೋದೆ. ಸೊ ಇವಾಗ ಈ ವೀಕಲ್ಲಿ ಉಳಿದು ಲಾಸ್ಟ್ ಆಗಿಬಿಡುತ್ತೆ ಸ್ವಿಮ್ಮಿಂಗ್ ಕ್ಲಾಸು, ಬಿಕಾಸ್ ಅವ್ರದ್ದು ಬಂದು ಮತ್ತು ವೀಕೆಂಡ್ ಕ್ಲಾಸಸ್ ಮಾತ್ರ ಇರುತ್ತೆ, ಎವ್ರಿ ಡೇ ಕ್ಲಾಸಸ್ ಇರಲ್ಲ, ಸ್ಯಾಟರ್ಡೆ ಸಂಡೇಸ್ ಮಾತ್ರ ಇರುತ್ತೆ. ಸೊ ಸ್ಕೇಟಿಂಗ್ ಕ್ಲಾಸ್ನ ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಸ್ಕೇಟಿಂಗ್ ಕ್ಲಾಸ್ ಹೋಗ್ತಾ ಇಲ್ಲ, ಅದನ್ನ ಸ್ಟಾಪ್ ಮಾಡಿದ್ವಿ, ಬಿಕಾಸ್ ಸ್ಕೂಲಲ್ಲಿ ಬಂದು ಅವಳಿಗೆ ಸ್ಕೇಟಿಂಗ್ ಕ್ಲಾಸ್ ಇದೆ. ಅಲ್ಲಿಗೆ ಬಂದು ಅವ್ರು ಕಿಟ್ ಕೊಟ್ಟು ಕಳಿಸ್ಬಿಡಬೇಕು, ಅವಾಗ ಇಲ್ಲಿಗೆ ಸ್ಕೇಟ್ ಮಾಡೋದಕ್ಕೆ ಇನ್ನೊಂದು ಸ್ಕೇಟಿಂಗ್ ಇರಲ್ಲ.
ಸೊ ಪ್ರತಿಯೊಂದು ಅವಳದು ಇವಾಗ ಸ್ಕೂಲಲ್ಲೇ ಪ್ರತಿಯೊಂದು ಆ್ಯಕ್ಟಿವಿಟೀಸು ಇರುತ್ತೆ. ಬಟ್ ಕರಾಟೆ ಇಲ್ಲಿ ಆಲ್ರೆಡಿ 2 ಇಯರ್ಸಿಂದ ಹೋಗ್ತಿರೋದ್ರಿಂದ ಅವಳಿಗೆ ನಾನು ಕರಾಟೆಗೆ ಇಲ್ಲಿಗೆ ಕಳಿಸ್ತಾ ಇದ್ದೀನಿ. ಸ್ಕೂಲಲ್ಲೂ ಕರಾಟೆ ಇದೆ, ಸ್ವಿಮ್ಮಿಂಗ್ ಇದೆ. ಬಟ್ ಸ್ವಿಮ್ಮಿಂಗು ಅಷ್ಟೇ ಇಲ್ಲಿ ಸ್ವಲ್ಪ ಚೆನ್ನಾಗಿ ಹೇಳ್ಕೊಡ್ತಾರೆ, ಹಾಗಾಗಿ ಇಲ್ಲಿಗೆ ಕಳಿಸ್ತಾ ಇದ್ದೀನಿ. ಬಿಕಾಸ್ ನಾನು ಸ್ವಿಮ್ಮಿಂಗ್ ಹಾಕಿದ್ದು ಇದೇ ಮೋಟಿವೇ ಅದೇ ಇತ್ತು. ಯಾಕಂದರೆ ಅವಳು ಇಲ್ಲಿ ಚೆನ್ನಾಗಿ ಕಲ್ತ್ಕೊಂಡ್ರೆ ಸ್ಕೂಲಿಗೆ ಹೋದಾಗ ಭಯ ಇಲ್ಲದೆ ಆರಾಮಾಗಿ ಮಾಡ್ತಾಳಂತ. ಸೊ ಸುಮಾರು ದಿನದಿಂದ ಅವಳು ಸೈಕಲ್ಗಳೆಲ್ಲ ರಿಪೇರಿ ಆಗಿತ್ತು ಅಂತ ಹೇಳಿದ್ನೆಲ್ಲ ಕಟ್ಬಿಟ್ಟು ಬಂದ್ವಿ ರಿಪೇರಿ ಮಾಡಿಸೋದಕ್ಕೆ. ಎಲ್ಲ ಸೈಕಲ್ಗಳನ್ನೂ ತೊಗೊಂಡು ಬಂದುಬಿಟ್ವಿ. ಇಲ್ಲೆಲ್ಲ ಕೆಲವರು ಬರ್ತಾರೆ ಗೇಟ್ ಹತ್ರ ಸೈಕಲ್ ರಿಪೇರಿ ಮಾಡೋಕ್ಕೆ, ಬಟ್ ಪ್ರೊಫೆಷ್ನಲಾಗಿ ಮಾಡ್ತಾರಾ ಅಂತ ಗೊತ್ತಿಲ್ಲ. ಹಾಗಾಗಿ 3 ಹಾಗೆ ಇಟ್ಟಿದ್ವಿ. ಬಿಕಾಸ್ 2 ವೀಲ್ ತೆಗಿಬೇಕಿತ್ತು, ಒಂದು ತೆಗೆದಿದ್ವಿ, ಸ್ಟ್ಯಾಂಡ್ ಇರಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಸೈಕಲಲ್ಲಿ. ಮತ್ತು ಹಾಗೆ ಸ್ಕೂಟರು ಅಷ್ಟೇ ಸೊ ಆ ಸ್ಕೂಟರ್ನು 3 ರೆಡಿ ಮಾಡ್ಕೊಂಡು ಇವಾಗ ತೊಗೊಂಬಂದಿದ್ವಿ. ಈ ಚಿಕ್ಕ ಸೈಕಲ್ ಬಂದು ಅವಳಿಗೆ ಗಿಫ್ಟ್ ಮಾಡಿರೋ ಸೈಕಲ್. ಸೊ ಹಾಗಾಗಿ ನನಗೆ ಯಾರಿಗೂ ಕೊಡೋಕ್ಕೆ ಇಷ್ಟ ಆಗ್ತಿಲ್ಲ, ಅದನ್ನು ರಿಪೇರಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ದೊಡ್ಡ ಗ್ರೀನ್ ಸೈಕಲ್ ನಾವು ಲಾಸ್ಟ್ ಇಯರ್ ಅವಳಿಗೆ 5th ಇಯರ್ಗೆ ಗಿಫ್ಟ್ ಮಾಡಿದ್ವಿ. ನನ್ನ ರೆಗ್ಯುಲರ್ ವ್ಲಾಗ್ ನೋಡ್ತಾ ಇದ್ದಾರೆ, ನಿಮಗೆ ಗೊತ್ತಿರುತ್ತೆ. ಈ ಚಿಕ್ಕದಾಗಿರೋದನ್ನ ಇವಾಗ ಏನು ಮಾಡಿದ್ದೀವಿ ಅಂದರೆ 2 ಸೈಕಲ್ದು ದೊಡ್ಡ ವೀಲ್ಗಳನ್ನ, ಸಪೋರ್ಟಿವ್ ವೀಲ್ನ ರಿಮೂವ್ ಮಾಡಿಬಿಟ್ಟು ಚಿಕ್ಕ ಸೈಕಲಲ್ಲಿ ಅವಳಿಗೆ ಇವಾಗ ಕಲಿಸ್ತಾ ಇದ್ದೀವಿ. ಯಾಕಂದರೆ ಚಿಕ್ಕ ಸೈಕಲಲ್ಲಿ ಅವಳಿಗೆ ಕಾಲು ಸ್ವಲ್ಪ ಎಟ್ಕುತ್ತೆ, ಹಾಗಾಗಿ ಸಪೋರ್ಟ್ ಇಲ್ಲದೆ ಇವಾಗ ಅವಳಿಗೆ ಸೈಕಲ್ನ ಓಡಿಸೋದು ಕಲಿಸ್ತಾ ಇದ್ದೀವಿ. ಒಂದು 2 ಡೇಸಿಂದ ನೈಟಲ್ಲಿ ಹೋಗಿ ಕಲಿತಾ ಇದ್ದಾಳೆ. ಬಿಕಾಸ್ ಆ ಟೈಮಲ್ಲಿ ಯಾರೂ ಇರಲ್ಲ, ಒಂದು 8 o'clock ಮೇಲೆ ಯಾರೂ ಇರಲ್ಲ. ಸೊ ಹಾಗಾಗಿ 8 to 8:30 ಒಂದು ಹಾಫ್ ಆನ್ ಅವರ್, ಒಂದು 2 ರೌಂಡ್ ಅವಳು ವಿತೌಟ್ ಸಪೋರ್ಟೇ ಚೆನ್ನಾಗಿ ಓಡಿಸಿ ಕಲಿತಾ ಇದ್ದಾಳೆ. ಸೊ ಕೆಲವರು ಟೈಮ್ ನೋಡಿಬಿಟ್ಟು ಏಜ್ ತಕ್ಕಂಗೆ ನೋಡಿಬಿಟ್ಟು ನೀವು ಸೈಕ್ಲಿಂಗ್ನ ಕಲಿಸೋದಕ್ಕೆ ಖಂಡಿತವಾಗ್ಲೂ. ಸೊ ಅದಾದಮೇಲೆ ಅವಳು ಸ್ನಾನ ಮಾಡ್ಕೊಂಡು ಬಂದು ಒಂದು ಜ್ಯೂಸ್ ಹಾಕಿ ಕೊಟ್ಟಿದ್ದೀನಿ. ಸ್ವಲ್ಪ ಕಬೋರ್ಡ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ ಮನೆಗೆ. ಅವಳಿಗೆ ಸ್ಟಡಿ ಟೇಬಲ್ಸು, ನನಗೆ ಸ್ವಲ್ಪ ರ್ಯಾಕ್ಸು, ಕಿಚನ್ಗೆ ಸ್ವಲ್ಪ ರ್ಯಾಕಲ್ಲ, ಎಕ್ಸ್ಟ್ರಾ ಸ್ವಲ್ಪ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಕ್ಕೆ ಅಲ್ಲಿ ಇಲ್ಲಿ ಡಂಪ್ ಮಾಡಿ ಇಡೋ ಥರ ಆಗ್ತಾಯಿದೆ, ಪ್ಲೇಸಸ್ ಸಾಕಾಗ್ತಾಯಿಲ್ಲ. ಸೊ ಹಾಗಾಗಿ ಅದೆಲ್ಲ ಸ್ವಲ್ಪ ಬಂದಿದೆ. ಇನ್ಸ್ಟಾಲೇಷನ್ಗೆ ಇವತ್ತು ಬರ್ತಾ ಇದ್ದಾರೆ. ನೆನ್ನೆನೇ ಬಂತು, ಅದು ಹಾಗೆ ಅಲ್ಲೇ ಇಟ್ಟಿದ್ದೀನಿ. ಸೊ ಇವತ್ತು ಇನ್ಸ್ಟಾಲೇಷನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ, ನೋಡಬೇಕು ಅವ್ರು ಬರ್ತಾರಾ ಇಲ್ವಾ ಅಂತ. ಸೊ ನೆಕ್ಸ್ಟ್ ಬಂದು ಇವಳು ಜ್ಯೂಸ್ ಕುಟ್ಬಿಟ್ಟು ಬೆಳಗ್ಗೆ ಏನೂ ತಿಂಡಿರಲಿಲ್ಲ ಅವಳು. ಸೊ ಬಿಕಾಸ್ ಮಧ್ಯಾಹ್ನ ಬಂದು ನನ್ನ ಫ್ರೆಂಡ್ದು ಒಂದು ನಾಮಕರಣ ಇತ್ತು, ಅವ್ರ ಮಕ್ಕಳದು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಸೂಪರ್ ಅಮೇಝಿಂಗ್ ಆಗಿರುವಂಥ ಡೆಕೋರೇಷನ್ಸ್ ಎಲ್ಲ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಸೊ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಡೆಕೋರೇಷನ್. ಅವಳಿ ಜೋಳಿ ಮಕ್ಕಳಿದೆ. ಸೊ ಹಾಗಾಗಿ 2 ತೊಟ್ಲು, ಆಮೇಲೆ ಫುಲ್ ಡೆಕೋರೇಷನ್ಸು. ಸೊ ನೇಮಿಂಗ್ ಸೆರ್ಮನಿ ತುಂಬ ಗ್ರ್ಯಾಂಡಾಗೆ ಮಾಡಿದರು. ವೆಲ್ಕಮ್ ಜ್ಯೂಸ್ ಬಂದು ಟೆಂಡರ್ ಕೋಕೋನಟ್ ಕೊಟ್ಟಿದ್ದರು. ಸೊ ಹಾಗೆ ಸ್ವಲ್ಪ ಮಸಾಲ ವಡೆನ ಕೊಟ್ಟಿದ್ದರು. ಸೊ ನನಗೆ ಡಯಟಲ್ಲಿ ಇದ್ದೀನಿ, ಬಟ್ ಆದರೂ ಈ ಥರ ಫಂಕ್ಷನ್ಸ್ ಆ ಥರ ಬಂದಾಗ ಖಂಡಿತವಾಗ್ಲೂ ನಾನು ಎಷ್ಟು ನನಗೆ ಸಮಾಧಾನ ಆಗೋಷ್ಟು ತಿಂದುಬಿಡ್ತೀನಿ ನೋಡ್ಕೊಳ್ಳೋಣ ಅಂತ. ಬಟ್ ಆದರೆ ಆ ಒಂದಿನ ತಿನ್ನೋ ಊಟ ನನಗೆ 1 kg ಅಥವಾ 1 kg 200 ಗ್ರಾಮ್ ಜಾಸ್ತಿ ತೋರಿಸ್ತದೆ. ಬಿಕಾಸ್ ಆ ಥರ ರೈಸನ್ನ ಇಷ್ಟಪಟ್ಟು ತಿಂದುಬಿಡ್ತೀವಿ. ಯಾಕಂದರೆ 100 ಗ್ರಾಮ್ ರೈಸೆಲ್ಲ ತಿನ್ನೋ ಥರ ನಾವು ತಿಂತಿರ್ತೀವಲ್ವ, ಆ ಟೈಮಲ್ಲಿ ನಾವು ಅರ್ಧ kg ರೈಸ್ ತಿಂತೀವೋ ಇಲ್ಲ 1/4 kg ರೈಸ್ ತಿಂತೀವೋ ಗೊತ್ತಾಗಲ್ಲ. ಟೇಸ್ಟಾಗಿ ಮದುವೆ ಮನೆ ಊಟ ಥರ ಸಿಕ್ಕಿದರೆ ಖಂಡಿತವಾಗ್ಲೂ ನಂಗೆ ತುಂಬ ಇಷ್ಟ. ಅದು ಸಿಗೋದೇ ಇವಾಗೆಲ್ಲ ತುಂಬ ರೇರು. ಬಟ್ ಇವ್ರು ನಮ್ಮ ಕನ್ನಡದವರಾಗಿರೋದ್ರಿಂದ ಈ ರೀತಿ ಅರೇಂಜ್ ಮಾಡಿದ್ದಾರೆ. ಲಾಸ್ಟ್ ನಮ್ಮ ಲಿಯಾ ಬರ್ಡೇಗೆ ನಾನು ತಿಂದಿದ್ದು. ಸೊ ತುಂಬ ತಿಂಗಳಾದಮೇಲೆ ಇವಾಗ ಸಿಕ್ಕಿದೆ. ಸೊ ಸೂಪರಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು. ಮಡಿಕೆಯಲ್ಲಿ ಬಂದು ಪುಲಾವ್ ಕೊಟ್ಟರು. ಸೊ ಈ ಪುಲಾವ್ ಮಡಿಕೆ ಬಂದು ಲಿಯಾಗೆ ಬೇಕು ಅಂತ ಅದು 2 ತೊಗೊಂಬಂದಿದ್ದಾಳೆ ಅವಳು ಪೇಂಟ್ ಮಾಡ್ಕೊಳ್ಳೋಕ್ಕೆ. ತುಂಬ ಮಡಿಕೆಗಳಿದ್ವು ಅಲ್ಲಿ. ಸೊ ಇವಳು ಮಾತ್ರ ನಮಗೆ ಕೊಟ್ಟಿರೋದು ಮಾತ್ರ ನಾವು ತೊಗೊಂಬಂದ್ಬಿಟ್ವಿ. ನಾನು ಏನೇನು ತಿಂದೆ ನೋಡಿ, ಇಷ್ಟು ತಿಂದಿದ್ದೀನಿ. ಸೊ ಇದಕ್ಕೆ ಸಾಂಬಾರು ಸೂಪರ್ ಟೇಸ್ಟಾಗಿತ್ತು. ಮಸಾಲ ವಡೆ, ಅದೇನೋ ಪನ್ನೀರ್ದು ಬೋಂಡ ಎಲ್ಲ ಬರೀ ಎಣ್ಣೆಲಿ ಕರೆದಿರೋದೆ. ಸೊ ಅದೆಲ್ಲ ತಿಂದ್ಬಿಟ್ಟು ಮನೆಗೆ ಬಂದ್ವಿ. ಇವತ್ತು ಫರ್ನಿಚರ್ ಫಿಟ್ಟಿಂಗಿಗೆ ಬಂದುಬಿಟ್ರು. ಒಂದು ಫರ್ನಿಚರ್ ಫಿಟ್ ಆಗ್ತಿದೆ, ಇನ್ನೊಂದು ಬಂದು ಅಲ್ಲೇ ಇಟ್ಟಿದ್ದಾರೆ. ಸೊ ಅದಕ್ಕೆ ಬೇರೆ ಇವರು ಬರ್ತಾರಂತೆ. ಸೊ ಅವ್ರು ಚೆನ್ನಾಗಿ ಫಿಟ್ ಮಾಡಿ ನೀಟಾಗಿ ಕೊಟ್ಟರು. ಇದು ನನಗೆ ಸ್ವಲ್ಪ ಸ್ಯಾರಿ ಆರ್ಗನೈಸ್ ಮಾಡೋದಕ್ಕೆ ಬೇಕಾಗಿತ್ತು. ಸೊ ಶೆಲ್ಫ್ಸ್ ತುಂಬ ಕಮ್ಮಿ ಇದೆ, ಸಾಕಾಗ್ತಿಲ್ಲ. ಸೊ ಹಾಗಾಗಿ ಇದನ್ನು ಅರೇಂಜ್ ಮಾಡಿಬಿಟ್ಟು ಸ್ಯಾರಿ ಹತ್ರ ಇಟ್ಟಿದ್ದೀನಿ. ಸೊ ಲಿಯಾಗೆ ಬಂದು ಕೆಲವು ಸ್ಟಡಿ ಟೇಬಲ್ಸ್ ಆರ್ಡರ್ ಮಾಡಿದ್ದೀನಿ. ಸುಮಾರು ದಿನದಿಂದ ಕೇಳ್ತಿದ್ಲು, ಇದು ಒಂದು ರೈಟ್ ಟೈಮ್ ಅಂತ ಅಂದ್ಕೊಂಡು ಅವಳಿಗೊಂದು ಆರ್ಡರ್ ಮಾಡಿದ್ದೀನಿ. ಸೊ ಇವತ್ತು ಆರ್ಡರ್ ಬಂದರೆ ಒಂದು ದಿನ ಬಂದುಬಿಟ್ಟು ಅಂದರೆ 24 hours 48 hours ಒಳಗಡೆ ಫಿಟ್ ಮಾಡಿ ಕೊಡ್ತಾರೆ. ಹಸ್ಬೆಂಡ್ ಬೇಗ ಬಂದರು. ಸೊ ಯಾಕೆ ಇವತ್ತು ಬೇಗ ಬಂದರು ಅಂದರೆ ಇವತ್ತು ಮೂವಿಗೆ ಬಂದು ಬುಕ್ ಮಾಡಿದ್ದಾರೆ ಈವ್ನಿಂಗ್ ಶೋಗೆ. ಸೊ ಹಾಗಾಗಿ ಬಂದಿದ್ದಾರೆ. ಬಿಕಾಸ್ ತುಂಬ ಇಷ್ಟಪಟ್ಟು
ಫಸ್ಟು ನೋಡೋ ಮೂವಿ ನಾವು 3 ಜನದ ಅಂದರೆ ಟಾಮ್ ಕ್ರೂಸ್ ಅವ್ರು ತುಂಬ ಚೆನ್ನಾಗಿರುತ್ತೆ ಮೂವಿ. ಸೊ ಅವ್ರದ್ದು 8th ಎಪಿಸೋಡ್ ಬಂದಿದೆ, ಇದ್ರ ಲಾಸ್ಟು. ಸೊ ಹಾಗಾಗಿ ಹೋಗ್ಬಿಟ್ಟು ಬಂದುಬಿಟ್ವಿ. ಸೊ ಇದೇ ಫಸ್ಟ್ ಟೈಮ್ ನಾವು ಈವ್ನಿಂಗ್ ಶೋ ಹೋಗಿರೋದು. ಸೊ ಮೂವಿಗೆ ಮಾತ್ರ ತುಂಬ ರಶ್ಶೇ ಇತ್ತು ಜನ. ಲಿಯಾಗೂ ಈ ಮೂವಿ ತುಂಬಾ ಇಷ್ಟ. ಸೊ ಇಂಗ್ಲೀಷಲ್ಲೇ ನೋಡಿದ್ವಿ. ನಮಗೆಲ್ಲ ಮೂವೀಸು ನಮ್ಮ ಅಂದರೆ ಕನ್ನಡ ಅಥವಾ ತಮಿಳಲ್ಲಿ ನೋಡೋದಕ್ಕೆ ತುಂಬ ಇಷ್ಟ. ಬಟ್ ಆದರೆ ಅದು ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಲ್ಯಾಂಗ್ವೇಜ್. ಇಂಗ್ಲೀಷಲ್ಲೆಲ್ಲ ಅಂದರೆ ಸ್ವಲ್ಪ ಅವರು ಫ್ಲೂಯೆಂಟಾಗಿ ನೀಟಾಗಿ ಮಾತಾಡ್ತಾರೆ, ಅದು ನಮಗೆ ಅಷ್ಟು ಬೇಗ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೊ ಹಾಗೂ ಅವ್ರು ಟಾಮ್ ಕ್ರೂಸ್ ಅವ್ರು ನೋಡಲೇಬೇಕಂತ ಹೋಗಿ ನೋಡಿಕೊಂಡು ಡಿನ್ನರ್ ಬಂದು ಅಲ್ಲೇ ಮುಗಿಸ್ಕೊಂಡು ಬಂದುಬಿಟ್ವಿ. ಸೊ ಸ್ನ್ಯಾಕ್ಸ್ ಬಂದು ನಾರ್ಮಲಾಗಿ ಅಲ್ಲಿರೋ ಪಾಪ್ಕಾರ್ನು ಮತ್ತು ಇದೊಂದು ತಿನ್ಕೊಂಡು ಬಂದಿದ್ದು. ತುಂಬ ಕೊಡ್ತಾರೆ. ಸೊ ಪ್ರೈಸ್ಗೆ ತಕ್ಕಂಗೆ ಇದು ತುಂಬ ಜಾಸ್ತಿನೇ ಕೊಡ್ತಾರೆ. ಅದು ಯಾರೂ ತಿನ್ನಲ್ಲ, ನಾನೇ ತಿನ್ನೋದು. ಸೊ ಟೇಸ್ಟಾಗಿರುತ್ತೆ. ಅದ್ರದ್ದು 2 ಸಾಸ್ ಕೊಡ್ತಾರಲ್ಲ, ತುಂಬ ಟೇಸ್ಟಾಗಿರುತ್ತೆ. ಸೊ ಹಾಗಾಗಿ ಅದೊಂದು ತೊಗೊಂಡು ತಿನ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಸೊ ಮನೆಗೆ ಬಂದಮೇಲೆ ಲಿಯಾಗೆ ಒಂದು ರೌಂಡ್ ಸೈಕಲ್ನ ಓಡಿಸ್ಬಿಟ್ಬಿಟ್ಟು ಸೊ ನೈಟ್ ಬಂದು ಮಲಗಿದ್ದಾಯಿತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್ ಬಾಯ್.